ಹಾಯ್ ಹಲೋ ನಮಸ್ತೆ. ಐಶ್ವರ್ಯ ಪ್ರಮೋದ್ ಕೂಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಊರಿಗೆ ಹೋಗಿದ್ವಿ. ಊರಿಗೆ ಹೋದ್ಮೇಲೆ ಹೀಗೆ ನೈಟ್ ಊಟಕ್ಕೆ ಆಮ್ಲೆಟ್ ಮಾಡಿಕೊಂಡು ಹಾಗೆ ರಸಮ್ ಮಾಡಿದ್ದೆ, ಹಾಗೆಯೇ ಅನ್ನನೂ ರೆಡಿ ಮಾಡಿದ್ದೆ. ಹಾಗೆ ಆಮ್ಲೆಟ್ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ನೈಟ್ ಟೈಮ್ ಆಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ, ತೋಟದಲ್ಲಿ ಕುಯ್ಕೊಬರ್ಬೇಕಾಗಿತ್ತು. ಹಾಗಾಗಿ ಕರ್ಪೂರ ಹಾಕಿ ಅರ್ಜೆಂಟಿಗೆ ಮಾಡೋಣ ಅಂಥೇಳಿ ಹಾಗೆಯೇ ಮಾಡ್ತಾಯಿದ್ದೀನಿ. ಆಮ್ಲೆಟ್ ಹಾಕ್ಕೊಂಡೆ. ನನ್ನ ಮಗಳಿಗೆ ಮೊಟ್ಟೆ ತುಂಬಾ ಇಷ್ಟ. ಮೊಟ್ಟೆ ಆಲ್ಮೋಸ್ಟ್ ಮೊಟ್ಟೆನ ಬೇಯಿಸ್ಕೊಟ್ರೆ ತಿನ್ನೋದಿಲ್ಲ. ಆಮ್ಲೆಟ್ ಆಗಬೇಕು, ಇಲ್ಲಾಂದರೆ ಹಾಫ್ ಬಾಯ್ಲ್ ಆಗಬೇಕು, ಹಾಗಿದ್ರೆ ತಿಂತಾಳೆ. ಸರಿ ಅಂತೇಳಿ ಕ್ಲೀನಾಗಿ ಮಿಕ್ಸ್ ಎಲ್ಲ ಮಾಡಿಕೊಂಡು ಈರುಳ್ಳಿ, ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಗೆಯೇ 2 ಮೊಟ್ಟೆನ ಹಾಕ್ಕೊಂಡು ಹಂಚನ್ನು ಕಾಯಕ್ಕಿಟ್ಬಿಟ್ಟು ಹಾಗೆಯೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೊಟ್ಟೆನ ಹಾಕ್ಕೊಂಡೆ. ಹೀಗೆಯೇ ಮೊಟ್ಟೆನ ಹಾಕಿದ ನಂತರ ಹಾಗೆಯೇ 2 ಸೈಡೂ ಬೇಯಿಸ್ಕೊಂಡಿದ್ದೀನಿ. 2 ಸೈಡು ಬೇಯಿಸ್ಕೊಂಡ ನಂತರ ಹೀಗೆಯೇ ಮಗಳು ತುಂಬಾ ಹೊಟ್ಟೆ ಹಸಿತಿದೆ ಅಮ್ಮ ಊಟಕ್ಕೆ ಕೊಡು ಅಂತ ಹೇಳ್ತಾ ಇದ್ಲು. ಸರಿ ಅಂತೇಳಿ ಅನ್ನ ಸಾಂಬಾರು ಹಾಗೆಯೇ ಅವಳಿಗೆ ಆಮ್ಲೆಟ್ನ ಹಾಕ್ಕೊಟ್ಟು ಹಾಗೆ ಹಸ್ಬೆಂಡಿಗೂ ಸಮೇತ ಊಟನ ಹಾಕ್ಕೊಟ್ಟೆ. ಇವರಿಬ್ಬರು ಊಟ ಮಾಡಿದ ನಂತರ ಸರಿ ಅಂತೇಳಿ ನಮ್ಮ ನಾಯಿಗೂ ಸಮೇತ ಊಟ ಹಾಕಿ ಸ್ವಲ್ಪ ಹೊತ್ತು ಹೊರಗಡೆ ವಾಕೆಲ್ಲ ಮಾಡಿ ಹೀಗೇ ಕೂತ್ಕೊಂಡು ಹಾಗೆಯೇ ಟೈಮ್ ಪಾಸ್ ಮಾಡಿಕೊಂಡು ಇದ್ವಿ. ಹಾಗೆಯೇ ಫ್ರೂಟ್ಸ್ ಎಲ್ಲ ಇತ್ತು ಅಂತೇಳಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ತಿಂದ್ವಿ. ನಾನು ನೈಟ್ ಟೈಮ್ ಊಟ ಮಾಡಿರಲಿಲ್ಲ, ನೈಟ್ ಬೇಡ ಅಂಥೇಳಿ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ನಾನು ಫ್ರೂಟ್ಸ್ ತಿಂದೆ. ಹಾಗೆಯೇ ರಿಟರ್ನ್ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸಿ ಹೀಗೆ ಬರುವಾಗ ಗಣಪತಿ ಬಿಡುವುದಕ್ಕೆಲ್ಲ ರೆಡಿ ಮಾಡ್ಕೊಂಡು ನೆಲ್ಲೂದ್ಕೆರೆಯಲ್ಲಿ ಬರ್ತಾಯಿದ್ರು. ತುಂಬ ವೆರೈಟಿಯಾಗಿ ಬಿಡ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ತುಂಬ ಥರ ವೇಷಗಳೆಲ್ಲ ಹಾಕಿದ್ರು, ನೋಡೋದಕ್ಕೆ ಚೆನ್ನಾಗಿತ್ತು. ರೋಡು ಟ್ರಾಫಿಕ್ ಆಗುತ್ತೆ ಅಂತೇಳಿ ಒಂದು ಸೈಡ್ ಗಾಡಿಗಳನ್ನ ಬಿಟ್ಟು ಒಂದು ಸೈಡ್ನ ಸೈಡಿಗೆ ಹಾಕ್ತಿದ್ರು. ತುಂಬ ಜನ ಏನಿರಲಿಲ್ಲ, ಬಟ್ ಅವ್ರು ಮಾಡಿದ ವೇಷಭೂಷಣ ನೋಡೋದಕ್ಕೆ ಜನ ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಈ ಟೈಮಲ್ಲೆಲ್ಲ ಗಣಪತಿ ಬಿಡೋದು ಆಲ್ಮೋಸ್ಟ್ 1 ತಿಂಗಳು ಇಟ್ಕೊಳ್ಳೋರು ಇಟ್ಕೊಂಡಿರ್ತಾರೆ. ನೋಡಿ ಈ ರೀತಿ ಗಣಪತಿನ ಡೆಕೋರೇಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ತುಂಬಾ ಪೊಲೀಸ್ ಎಲ್ಲ ಇತ್ತು. ಇವಾಗೆಲ್ಲ ತುಂಬ ಜಗಳ ಎಲ್ಲ ಆಗ್ತಾ ಇರೋದ್ರಿಂದ ಪೊಲೀಸ್ ತುಂಬ ಸೆಕ್ಯೂರಿಟಿ ಎಲ್ಲ ಇತ್ತು. ಸರಿ ಅಂತೇಳಿ ನಾವು ಕೂಡ ಹೀಗೆ ಬಂದು ಸ್ವಲ್ಪ ಮನೆಗೆ ದಿನಸಿ ಬೇಕಾಗಿತ್ತು, ದಿನಸಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ತುಂಬ ಟಯರ್ಡಾಗಿತ್ತು ಅಂತೇಳಿ ಮಲಗಿ ಮಾರನೇ ದಿನ ಬೆಳಗ್ಗೆ ಎದ್ದು ನೋಡುವಾಗ ಮನೆ ಹತ್ರನೇ ಫುಲ್ಲು ಅಣಬೆ ಇದ್ದಿತ್ತು. ಇದಕ್ಕೆ ನಾವು ತರಗಣಬೆ ಅಂತ ಹೇಳ್ತೀವಿ. ಅಣಬೆ ಎಲ್ಲ ಇದ್ದಿತ್ತು, ಅಣಬೆ ಎಲ್ಲ ಕ್ಲೀನ್ ಮಾಡಿದ್ವಿ. ಅಷ್ಟರೊಳಗೆ ಮನೆ ಹತ್ರನೇ ಒಂದು ಗಣಪತಿ ಬಿಡೋಕ್ಕೆ ಬರ್ತಾಯಿದ್ರು. ಹಾಗೆಯೇ ಅದನ್ನೆಲ್ಲ ನೋಡೋಣ ಅಂಥೇಳಿ ಹೊರಗಡೆ ಬಂದು ನಿಂತ್ಕೊಂಡ್ವಿ. ತುಂಬ ಜನ ಲೇಡೀಸು ಜೆಂಟ್ಸು ಹಾಗೆ ಫುಲ್ಲು ವಾದ್ಯ ಎಲ್ಲ ಇತ್ತು. ತುಂಬಾ ನೋಡೋಕ್ಕೆ ನಿಂತು ಈ ಗಣಪತಿ ತುಂಬಾ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟಾಗಿತ್ತು ಈ ಗಣಪತಿ. ಗಂಡು ಮಕ್ಕಳು ಫುಲ್ಲು ಜೋಶಲ್ಲಿದ್ದರು. ಗಣಪತಿ ಬಿಡೋದಂದರೆ ಯಾರಿಗೆ ತಾನೇ ಖುಷಿಯಾಗಿರಲ್ಲ, ಯಾಕೆಂದರೆ ವಾರ ತಿಂಗಳು 15 ದಿನ ಗಂಟೆಗಳ ಕಾಲ ತುಂಬ ದಿನಗಳ ಕಾಲ ಇಟ್ಕೊಂಡಿರ್ತಾರೆ. ಹಾಗೆಯೇ ನಾವು ಕೂಡ ಚಪಾತಿ ಮಾಡಿ ರೈಸ್ ಮಾಡಿ ಮಶ್ರೂಮ್ ಸಾಂಬಾರಾಗಿತ್ತು. ಇವತ್ತಿನ ಲಾಗ್ ಇದಾಗಿತ್ತು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.